ದಿನಕ್ಕೆ ಒಂದು ದಾಳಿಂಬೆ ನಮ್ಮ ದೇಹದಲ್ಲಿ ಏನೆಲ್ಲಾ ಬದಲಾವಣೆ ತರುತ್ತದೆ ಅಂತ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಯುಕೆಯ ಕ್ವೀನ್ ಮಾರ್ಗರೆಟ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಸಂಶೋಧನೆಯ ಪ್ರಕಾರ ದಾಳಿಂಬೆಯು ಸ್ಟ್ರೆಸ್ ಹಾರ್ಮೋನ್ ಆದ ಕಾರ್ಟಿಸಾಲ್ ಕಡಿಮೆ ಮಾಡುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕಾರ್ಟಿಸಾಲ್ ಕಡಿಮೆಯಾದ್ರೆ ಎಲ್ಡಿಎಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹೆಚ್ಚಿನ ರಕ್ತದೊತ್ತಡ ಕಡಿಮೆ ಆಗುತ್ತದೆ. ಇಲ್ಲಿ ದಾಳಿಂಬೆಯಲ್ಲಿರುವ ಪ್ಯೂನಿಸಿಕ್ ಆಸಿಡ್ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ಸಂಪೂರ್ಣ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಸುಧಾರಿಸುತ್ತದೆ. ನಮ್ಮ ಆರ್ಟರಿ ಸ್ವಚ್ಛ ಮಾಡುತ್ತದೆ. ಪ್ಲೇಕ್ ಉಂಟಾಗಲು ಬಿಡುವುದಿಲ್ಲ. ಹೀಗೆ ನಮ್ಮ ಹೃದಯವನ್ನು ಸ್ಟ್ರಾಂಗ್ ಮಾಡುತ್ತೆ. ದಾಳಿಂಬೆಯು ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುತ್ತದೆ. ದಾಳಿಂಬೆಯಲ್ಲಿ ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ಗಳಿರುತ್ತವೆ. ಇದರಲ್ಲಿ ಪಾಲಿಫೆನಾಲ್ಸ್ ಎಂಬ ಆಂಟಿ ಆಕ್ಸಿಡೆಂಟು ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಸಂಶೋಧನೆಯ ಪ್ರಕಾರ ದಾಳಿಂಬೆಯಲ್ಲಿ ಗ್ರೀನ್ ಟೀಗಿಂತ 3 ಪಟ್ಟು ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳಿರುತ್ತವೆ. ಇವು ನಮ್ಮ ರಕ್ತನಾಳಗಳಲ್ಲಿ ಆಕ್ಸಿಡೇಟಿವ್ ಡ್ಯಾಮೇಜ್ ಏನಾಗುತ್ತೆ ಅಲ್ಲ, ಇದನ್ನು ಕಡಿಮೆ ಮಾಡುವ ಕೆಲಸ ಮಾಡುತ್ತವೆ. ನಮ್ಮ ಹೃದಯವನ್ನು ರಕ್ಷಿಸುತ್ತವೆ. ದಾಳಿಂಬೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಇದೆ. ಇದರಿಂದ ಹೃದಯದಲ್ಲಿ ಉಂಟಾಗುವ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಸಂಶೋಧನೆಯ ಪ್ರಕಾರ ದಾಳಿಂಬೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಜಾಯಿಂಟ್ ಪೇನ್ ನಿವಾರಿಸುವ ಗುಣ ಹೊಂದಿವೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಫ್ರೀ ರ್ಯಾಡಿಕಲ್ಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತವೆ. ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತವೆ. ಒಂದು ವೇಳೆ ಕ್ಯಾನ್ಸರ್ ಬಂದಿದ್ರೆ ಇದನ್ನು ಎದುರಿಸಲು ಹೆಚ್ಚು ಶಕ್ತಿ ಕೊಡುತ್ತವೆ. ಈ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿ ಕ್ರೋನಿಕ್ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತವೆ. ದಾಳಿಂಬೆಯಲ್ಲಿ ಪ್ರೀಬಯೋಟಿಕ್ ನಾರಿನಂಶ ಇರುತ್ತೆ. ಇದು ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ. ನಮ್ಮ ಮಿದುಳನ್ನು ಅಲ್ಝೀಮರ್ಸ್ ಮತ್ತು ಪಾರ್ಕಿನ್ಸನ್ಸ್ನಿಂದ ರಕ್ಷಿಸುತ್ತೆ. ಇದು ನಮ್ಮ ಲಿವರ್ ಅನ್ನು ಕೂಡ ಹೆಲ್ದಿ ಮಾಡುತ್ತೆ. ನಮ್ಮ ದೇಹದಲ್ಲಿ ಮತ್ತೆ ರೀಜನರೇಟ್ ಆಗುವ ಶಕ್ತಿ ಹೊಂದಿದ ಏಕೈಕ ಅಂಗ ಅದು ನಮ್ಮ ಲಿವರು. ನಮ್ಮ ಲಿವರ್ನ ಭಾಗ ದಾನ ಮಾಡಿದ ಬಳಿಕ ಅದು ಮತ್ತೆ ಬೆಳೆಯುತ್ತೆ. ಈ ಬೆಳವಣಿಗೆಗೆ ಗ್ಲೂಟಾಥಯೋನ್ ಅಗತ್ಯ. ದಾಳಿಂಬೆಯಲ್ಲಿರುವ ಎಲಾಜಿಕ್ ಆಸಿಡ್ ಎಂಬ ಅಂಶ ಗ್ಲೂಟಾಥಯೋನ್ ಅನ್ನು ನಮ್ಮ ದೇಹ ಹೆಚ್ಚು ತಯಾರಿಸಲು ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ಲಿವರ್ ಬೇಗ ರೀಜನರೇಟ್ ಆಗಿ ಮೂಲ ಸ್ವರೂಪ ಪಡೆದುಕೊಳ್ಳುತ್ತೆ. ದಾಳಿಂಬೆ ನಮ್ಮ ಲಿವರ್ ಅನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ದಾಳಿಂಬೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮಳೆಗಾಲದಲ್ಲಿ ಕಲುಷಿತ ಆಹಾರ, ಕಲುಷಿತ ನೀರು ಸೇವಿಸೋದ್ರಿಂದ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ನೆಗಡಿ ಆಗಿರ್ಬೋದು, ಕೆಮ್ಮು, ಜ್ವರ ಆಗಿರ್ಬೋದು, ಇವು ಬೇಗ ಹರಡುತ್ತವೆ. ಇಂಥ ಸಮಯದಲ್ಲಿ ದಾಳಿಂಬೆ ಹಣ್ಣಿನ ಸೇವನೆ ತುಂಬಾನೇ ಉಪಯುಕ್ತವಾಗಿದೆ. ಯಾಕೆಂದ್ರೆ ಇದು ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿದೆ. ಇದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ನಮ್ಮಲ್ಲಿ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತವೆ. ದಾಳಿಂಬೆ ನಮ್ಮ ದೇಹವನ್ನು ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ದಾಳಿಂಬೆಯಲ್ಲಿರ್ತಕ್ಕಂಥ ಪಾಲಿಫಿನಾಲ್ಗಳು, ಆಂಥೋಸೈನಿನ್ಗಳು, ಟ್ಯಾನಿನ್ಗಳು ಇವು ನಮ್ಮ ಮೂತ್ರಪಿಂಡಗಳ ಕೆಲಸಕ್ಕೆ ಸಹಾಯ ಮಾಡುತ್ತವೆ. ಇದರಿಂದ ನಮ್ಮ ರಕ್ತದಲ್ಲಿನ ಟಾಕ್ಸಿನ್ಸ್ ಅಂದ್ರೆ ಕಲ್ಮಶಗಳು ಮೂತ್ರದ ಮೂಲಕ ಹೊರಹಾಕಲ್ಪಡುತ್ತವೆ. ನಮ್ಮ ದೇಹ ಡಿಟಾಕ್ಸಿಫೈ ಆಗುತ್ತೆ. ಇದರಿಂದ ಚರ್ಮದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವೆ. ಅಷ್ಟೇ ಅಲ್ಲ, ಈ ಪಾಲಿಫಿನಾಲ್ಗಳು ನಮ್ಮ ದೇಹದಲ್ಲಿ ಅಲರ್ಜಿಯನ್ನು ಎದುರಿಸಲು ಕಾರಣವಾದ ಅಲರ್ಜಿಕಾರಕ ವಸ್ತುವಿಗೆ ಪ್ರತಿರೋಧಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಅಲರ್ಜಿ ಸಮಸ್ಯೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಕೂದಲು ಬೇಗ ಬೆಳೆಯಲು ಸಹಾಯ ಮಾಡುತ್ತೆ. ದಾಳಿಂಬೆಯಲ್ಲಿರ್ತಕ್ಕಂಥ ಪ್ಯೂನಿಸಿಕ್ ಆಸಿಡ್ ಇದು ನಮ್ಮ ತಲೆಯಲ್ಲಿ, ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಅಂದ್ರೆ ಬ್ಲಡ್ ಫ್ಲೋ ಸರಾಗವಾಗಿ ಆಗಲು ಸಹಾಯ ಮಾಡುತ್ತೆ. ನಮ್ಮ ಸ್ಕಾಲ್ಪ್ನಲ್ಲಿ ಕೂಡ ಏನಾಗುತ್ತೆ, ಬ್ಲಡ್ ಫ್ಲೋ ಸುಧಾರಿಸುತ್ತೆ. ಅಂದ್ರೆ ಚೆನ್ನಾಗಿ ಪೋಷಣೆ ಸಿಗುತ್ತೆ. ಇದರಿಂದ ಹೇರ್ ಫಾಲಿಕಲ್ಗಳು ಗಟ್ಟಿಯಾಗುತ್ತವೆ. ದಾಳಿಂಬೆ ಒಳಗೆ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಅಂದ್ರೆ ಸೇವಿಸೋದಷ್ಟೇ ಅಲ್ಲ, ದಾಳಿಂಬೆ ಬೀಜದ ಎಣ್ಣೆ ಕೂಡ ಏನಂತಂದ್ರೆ ಇಲ್ಲಿ ತಲೆಗೆ ಮಸಾಜ್ ಮಾಡಲು ಬಳಸಬಹುದು. ಇದರಿಂದ ಏನಾಗುತ್ತೆ, ಡ್ಯಾಂಡ್ರಫ್ ನಿವಾರಣೆಯಾಗಿ ಕೂದಲಿನ ಆರೋಗ್ಯ ಸುಧಾರಿಸುತ್ತೆ. ದೈಹಿಕ ದೌರ್ಬಲ್ಯ ಅಂದ್ರೆ ಫಿಸಿಕಲ್ ವೀಕ್ನೆಸ್ ಇದ್ದಾಗ, ಅಂದ್ರೆ ಅನಿಮಿಯಾ ರಕ್ತಹೀನತೆ ಸಮಸ್ಯೆ ಇದ್ದಾಗ, ಹಿಮೋರಾಯ್ಡ್ ಸಮಸ್ಯೆಯಲ್ಲಿ ಹೆಚ್ಚು ರಕ್ತಸ್ರಾವ ಆದಾಗ, ಋತುಚಕ್ರದ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗಿ ವೀಕ್ನೆಸ್ ಆದಾಗ ಈ ದಾಳಿಂಬೆ ತುಂಬಾನೇ ಉಪಯುಕ್ತವಾಗಿದೆ. ಯಾಕೆಂದ್ರೆ ಇದು ಕಬ್ಬಿಣದ ಖಜಾನೆ. ದಾಳಿಂಬೆ ಆಂಟಿ ಏಜಿಂಗ್ ಗುಣ ಹೊಂದಿದೆ. ರಿಂಕಲ್ಸ್ ಬೇಗ ಬರಲು ಬಿಡಲ್ಲ. ಇದರಲ್ಲಿರ್ತಕ್ಕಂಥ ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಎ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮದಲ್ಲಿರ್ತಕ್ಕಂಥ ಕೊಲಾಜನ್ ಅನ್ನು ಸುಸ್ಥಿತಿಯಲ್ಲಿಡುತ್ತವೆ. ಚರ್ಮದ ಕಾಂತಿ ಹೆಚ್ಚಿಸುತ್ತವೆ. ಇದು ತ್ರಿದೋಷ ನಾಶಕ, ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಸಮಸ್ಯೆಗಳ ನಿವಾರಣೆಗೆ ಇದು ಒಳ್ಳೆಯದು. ಈ ಹಣ್ಣು ಅಷ್ಟೇ ಅಲ್ಲ, ಇದರ ಸಿಪ್ಪೆ ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ.
ಈ ಸಿಪ್ಪೆಯನ್ನು ನೀರಿನಲ್ಲಿ ಕುದಿಸಿ ಶೋಧಿಸಿ ಕುಡಿಯುತ್ತಾ ಬಂದ್ರೆ ಆಸ್ಟಿಯೋಪೋರೋಸಿಸ್ ಸಮಸ್ಯೆಯಲ್ಲಿ ಪರಿಹಾರ ಸಿಗುತ್ತೆ. ಇದರ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ಪುಡಿಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 1 ಚಮಚ ಸೇವಿಸಿದ್ರೆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ. ಆದರೆ ದಾಳಿಂಬೆ ಹಣ್ಣು ಲೂಸ್ ಮೋಷನ್ ನಲ್ಲಿ ತಿನ್ನಬಾರ್ದು, ಯಾಕೆಂದ್ರೆ ಇದು ಸಮಸ್ಯೆಯನ್ನು ಇನ್ನೂ ಹೆಚ್ಚಿಸುತ್ತೆ. ಆದರೆ ಇದರ ಸಿಪ್ಪೆ ಏನಿದೆಯಲ್ಲ, ಇದು ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಊಟದ 1 ಗಂಟೆಯ ನಂತರ ಈ ಸಿಪ್ಪೆಯ ಪುಡಿ, ಇದರ ಚೂರ್ಣ ಇದನ್ನು ಸೇವಿಸಿದ್ರೆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ. ಇನ್ನು ದಾಳಿಂಬೆ ತಿನ್ನುವ ಸರಿಯಾದ ಸಮಯ, ಇದರ ಸಂಪೂರ್ಣ ಲಾಭ ಪಡೆದುಕೊಳ್ಬೇಕಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಒಳ್ಳೆಯದು. ಅಥವಾ ಆಮೇಲೆ ತಿನ್ಬೇಕಂದ್ರೆ ಊಟಕ್ಕಿಂತ 1 ಗಂಟೆ ಮೊದಲು ತಿನ್ಬೇಕು, ಅಥವಾ ಊಟ ಮಾಡಿದ ನಂತರ 1 ಗಂಟೆ ಆದ್ಮೇಲೆ ಇದನ್ನು ತಿನ್ಬೇಕು. ಊಟ ಆದ ತಕ್ಷಣ ಇದನ್ನ ತಿನ್ನಬಾರ್ದು. ಮತ್ತು ಮುಖ್ಯವಾಗಿ ದಾಳಿಂಬೆ ತಿಂದ ಮೇಲೆ ತಪ್ಪಿಯೂ ಹಾಲು ಕುಡಿಬಾರ್ದು. ಕುಡಿದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತವೆ. ಹೀಗೆ ದಾಳಿಂಬೆ ಹಸಿವೆಯನ್ನು ಹೆಚ್ಚಿಸಿ ಜೀರ್ಣ ಸಮಸ್ಯೆಗಳನ್ನು ನಿವಾರಿಸುತ್ತದೆ, ಹೃದಯಕ್ಕೆ ಬಲ ಕೊಡುತ್ತದೆ, ದೃಷ್ಟಿ ತೀಕ್ಷ್ಣ ಮಾಡುತ್ತದೆ, ಬುದ್ಧಿಯನ್ನು ವಿಕಸನಗೊಳಿಸಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.